ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಇನ್ಫಿನಿಕ್ಸ್ ಸ್ಮಾರ್ಟ್ 6. ಸೊ ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂವನ್ನು ಮಾಡೋಣ. ಸೊ ಮಿಸ್ ಮಾಡ್ಕೊಳ್ದೇನೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ನಾವು ಬಾಕ್ಸ್ನ ಒಳಗಡೆ ಈ ಥರ ಫೋನನ್ನು ನೋಡ್ಕೊಬಹುದು. ಇದನ್ನು ಆನ್ ಮಾಡಿ ಸೈಡಿಗೆ ಇಡೋಣ. ನೆಕ್ಸ್ಟ್ ಬಾಕ್ಸ್ ನಲ್ಲಿ ಒಂದು 5 ವೋಲ್ಟ್ 2 ಆಂಪಿಯರ್ ನ ಒಂದು ಚಾರ್ಜಿಂಗ್ ಅಡಾಪ್ಟರ್, ಮೈಕ್ರೋ USB ನ ಚಾರ್ಜಿಂಗ್ ಕೇಬಲ್, ಒಂದು ಸಿಮ್ ಇಜೆಕ್ಟಿಂಗ್ ಪಿನ್, ಒಂದು ಎಕ್ಸ್ ಕ್ಲಬ್ ನ ಪೇಪರ್, ಇನ್ಫಿನಿಕ್ಸ್ ನ ಒಂದು ವಾರಂಟಿ ಕಾರ್ಡ್ ಮತ್ತು ಒಂದು ಯೂಸರ್ ಮ್ಯಾನುವಲ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಒಂದು ಬ್ಯಾಕ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಅಷ್ಟೇನೂ ಇಲ್ಲ, ಒಂದು ಮಟ್ಟಿಗೆ ಪ್ರೊಟೆಕ್ಟ್ ಮಾಡುತ್ತೆ ಸ್ಕ್ರಾಚಸ್ ನಿಂದ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 6.6 ಇಂಚ್ ನ ಒಂದು HD+ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ಎಲ್ಲ ನೋಡ್ಬೇಕಂದ್ರೆ ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಅಂತಾನೆ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಇಲ್ಲಿ ನಮಗೆ ಒಂದು ಸ್ಕ್ರೀನ್ ಗಾರ್ಡ್ ಅನ್ನ ಅವರು ಆಲ್ರೆಡಿ ಹಾಕಿ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ನಮಗೆ ಎಕ್ಸ್ಟ್ರಾ ಕೊಟ್ಟಿಲ್ಲ, ಆಲ್ರೆಡಿ ಹ್ಯಾಕ್ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಫ್ರಂಟ್ 5 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಸೈಡ್ ನಲ್ಲಿ ವಾಲ್ಯೂಮ್ ಕೀಸ್ ಗಳು ಮತ್ತೆ ಪವರ್ ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ ಕೀಗಳನ್ನ ಕೊಟ್ಟಿದ್ದಾರೆ. ಓಕೆ, ಇನ್ನು ಬಾಟಮ್ ನಲ್ಲಿ 3.5mm ನ ಒಂದು ಆಡಿಯೋ ಪೋರ್ಟ್ ಮತ್ತು ಒಂದು ಮೈಕ್ರೋಫೋನ್, ಮೈಕ್ರೋ USB ನ ಚಾರ್ಜಿಂಗ್ ಪೋರ್ಟ್, ಇನ್ನು ಸ್ಪೀಕರ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಲೆಫ್ಟ್ ನಲ್ಲಿ ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಡುವಲ್ ಸಿಮ್ ಒಂದು ಮೆಮರಿ ಕಾರ್ಡ್ ಅನ್ನ ಹಾಕೊಬಹುದು. 8 ಮೆಗಾ ಪಿಕ್ಸೆಲ್ ನ ಡುವಲ್ ಕ್ಯಾಮ್ರಾ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಸೊ ಫಿಂಗರ್ ಪ್ರಿಂಟ್ ಸೆನ್ಸರ್ ನೋಡಕ್ಕೆ ಹೇಗೆ ವರ್ಕ್ ಆಗ್ತಿದೆ ಅಂತ ಈಗ ನೋಡೋಣ. ಲಾಕ್ ಮಾಡಿದೆ, ಅನ್ಲಾಕ್ ಮಾಡಿದೆ. ಸೊ ಓಕೆ, ಚೆನ್ನಾಗಿ ವರ್ಕ್ ಆಗ್ತಿದೆ ಫಿಂಗರ್ ಪ್ರಿಂಟ್. ಸೊ ಈ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 5000 mAh ನ ಒಂದು ಬ್ಯಾಟರಿಯನ್ನ ಕೊಡ್ತಿದ್ದಾರೆ. ಸೊ ಆರಾಮಾಗಿ ನಮಗೆ ಕಾಲಿಂಗ್ ಎಲ್ಲ ಮಾಡ್ತಿರ್ತೀವಿ ಅಂದ್ರೆ 2 ದಿನ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೆಕ್ಸ್ಟ್ ಇದರ ಪ್ರೊಸೆಸರ್ ಅನ್ನ ನೋಡೋದಾದ್ರೆ MediaTek ನ Helio A22 ನ ಒಂದು ಪ್ರೊಸೆಸರ್ ಅನ್ನ ಯೂಸ್ ಮಾಡಿದ್ದಾರೆ, 12 ನ್ಯಾನೋಮೀಟರ್ ಇಂದು. ಸೊ ಇದರ ಒಂದು ಪ್ರೊಸೆಸರ್ ಅಂತ ನೋಡೋದಾದ್ರೆ ನಾರ್ಮಲ್ ಯೂಸೇಜ್ಗೆ ಈ ಒಂದು ಪ್ರೊಸೆಸರ್ ಅನ್ನ ನಾವು ಯೂಸ್ ಮಾಡ್ಕೊಬಹುದು. ಅಂದ್ರೆ ಈ ಒಂದು ಫೋನ್ ಅಲ್ಲಿ ಯೂಸ್ ಮಾಡಿರುವ ಪ್ರೊಸೆಸರ್ ನಾರ್ಮಲ್ ವರ್ಕಿಗೆ, ಫಾರ್ ಎಕ್ಸಾಂಪಲ್ ಈ ಒಂದು ಫೋನ್ ಅನ್ನ ನೀವು ಜಾಸ್ತಿ ಹೆವಿ ಯೂಸೇಜ್ ಇಲ್ಲದೆ ಬರೀ ವಾಟ್ಸಪ್, ಇಂಟರ್ನೆಟ್ ಬ್ರೌಸಿಂಗ್, ಯೂಟ್ಯೂಬ್ ನೋಡೋಕ್ಕೆ ಮತ್ತು ವಿಡಿಯೋಸ್ ನೋಡೋಕ್ಕೆ, ಕಾಲಿಂಗ್ ಮಾಡೋಕ್ಕೆ, ಸೊ ಇದಕ್ಕೆಲ್ಲ ಯೂಸ್ ಮಾಡ್ತಿದ್ದೀರ ಅಂದರೆ ಇದೊಂದು ಬೆಸ್ಟ್ ಪ್ರೊಸೆಸರ್ ಆಗಿರುತ್ತೆ ಈ ಒಂದು ಪ್ರೈಸ್ ರೇಂಜಲ್ಲಿ. ಹಾಗೂ ನೀವು ಏನಾದರೂ ಗೇಮನ್ನು ಆಡ್ತಿದ್ದೀರ ಅಂದರೆ ಸೊ ಗೇಮಿಂಗ್ಗೆ ನಾನು ಈ ಒಂದು ಫೋನನ್ನು ರೆಕಮೆಂಡ್ ಮಾಡೋದಿಲ್ಲ. ಸೊ ನಾರ್ಮಲ್ ಯೂಸೇಜಿಗೆ ಈ ಒಂದು ಫೋನ್ ಬೆಸ್ಟ್ ಆಗಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮಂಗೆ, ಸೊ ಅಂಥವರಿಗೆಲ್ಲ ಈ ಒಂದು ಫೋನ್ ತುಂಬಾ ಯೂಸ್ ಆಗಿರುತ್ತೆ. ಅಥವಾ ಯಾರಾದರೂ ಸ್ಟೂಡೆಂಟ್ಸ್ ಇರುತ್ತೆ, ಆನ್ಲೈನ್ ಕ್ಲಾಸಸ್ ಎಲ್ಲ ಇರುತ್ತೆ, ಸೊ ಅದನ್ನೆಲ್ಲ ಅಟೆಂಡ್ ಮಾಡೋಕ್ಕೆ ಇದು ಕೂಡ ಬೆಸ್ಟ್ ಆಗಿ ಇರುತ್ತೆ. ಆಲ್ಸೋ ಇದರಲ್ಲಿ ನಾವು PDF ರೀಡಿಂಗ್, ಸೊ ಅದೆಲ್ಲ ಕೂಡ ಮಾಡ್ಕೊಬಹುದು. ಅದಕ್ಕೆಲ್ಲದಕ್ಕೂ ಇದು ಬೆಸ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇದರ ಒಂದು ಕ್ಯಾಮ್ರಾಗಳ ಬಗ್ಗೆ ಮಾತಾಡೋದಾದ್ರೆ ಸೊ ಫ್ರಂಟ್ ನಮಗೆ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ನೋಡ್ಕೊಬಹುದು, 5 ಮೆಗಾ ಪಿಕ್ಸೆಲ್ ಅಲ್ಲಿ ಓಕೆ ಚೆನ್ನಾಗಿನೇ ಬರ್ತಾ ಇದೆ. ಮತ್ತೆ ಬ್ಯಾಕ್ ಸೈಡ್ ನೋಡೋದಾದ್ರೆ 8 ಮೆಗಾ ಪಿಕ್ಸೆಲ್ ನ ಡುವಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಡ್ತಾರೆ. ಸೊ ಅದ್ರ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬಟ್ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇನ್ನೂ ಬೇಕಾಗಿತ್ತು. ಸೊ ಫ್ರಂಟ್ ಮಿನಿಮಮ್ 8 ಮೆಗಾ ಪಿಕ್ಸೆಲ್, ಸೊ ಆ ರೀತಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬ್ಯಾಕ್ 13 ಮೆಗಾ ಪಿಕ್ಸೆಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇದರಲ್ಲಿ ನಮಗೆ 64 GB ಇನ್ಬಿಲ್ಟ್ ಮೆಮೊರಿಯನ್ನು ಕೊಟ್ಟಿದ್ದಾರೆ. ಮತ್ತೆ ರ್ಯಾಮ್ ಅಂತ ನೋಡೋದಾದ್ರೆ 2 GB ಫಿಸಿಕಲ್ ರ್ಯಾಮ್ ಅನ್ನು ಕೊಟ್ಟಿದ್ದಾರೆ, ಪ್ಲಸ್ 2 GB ವರ್ಚುವಲ್ ರ್ಯಾಮ್ ಅಂತಾನೆ ಹೇಳಬಹುದು. ಏನಪ್ಪಾ ಇದು ವರ್ಚುವಲ್ ರ್ಯಾಮ್ ಅಂತ ನೋಡೋದಾದ್ರೆ ನಮ್ಮ ಇನ್ಬಿಲ್ಟ್ ಸ್ಟೋರೇಜ್ ಇರುತ್ತಲ್ವಾ, ಅದರಿಂದ ಮೆಮೊರಿಯನ್ನು ತಗೊಂಡು ವರ್ಚುವಲ್ ರ್ಯಾಮ್ ಆಗಿ ಯೂಸ್ ಆಗುತ್ತೆ. ಸೊ ಅಪ್ಲಿಕೇಶನ್ ಎಲ್ಲ ಫಾಸ್ಟ್ ಆಗಿ ರನ್ ಆಗ್ಲಿಕ್ಕೆ. ಪ್ರೈಸ್ ರೇಂಜಿಗೆ ಕಂಪೇರ್ ಮಾಡುವಾಗ 2 GB ಅನ್ನೋದು ತುಂಬಾನೇ ಕಡಿಮೆ ಆಯಿತು ಅಂತ ಹೇಳ್ತೀನಿ. ಅಟ್ಲೀಸ್ಟ್ 3 GB ಕೊಟ್ಟಿದ್ರೆ ಏನಾದರೂ ಒಂದು ಬೆಸ್ಟ್ ಕಾಂಪಿಟೇಟರ್ ಆಗಿ ಇರ್ತಾ ಇತ್ತು. 7499 ರೂಪಾಯಿಗೆ ಫ್ಲಿಪ್ಕಾರ್ಟ್ ನಲ್ಲಿ ಅವೈಲೇಬಲ್ ಇದೆ. ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಬಹುದು. ಸೊ ನಿಮಗೆ ಈ ಒಂದು ಫೋನ್ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೂ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.